ಮಂಗಳೂರಿನಲ್ಲಿ ನಕಲಿ ಇಡಿ ಅಧಿಕಾರಿಗಳು ರಾಬರಿ ನಡೆಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು. ಇದೀಗ ನಕಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಹೆಸರಿನಲ್ಲಿ ದಾಳಿ ಮಾಡಿ 30 ಲಕ್ಷ ರೂಪಾಯಿ ದರೋಡೆ ಮಾಡಿದಂತಹ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ತುಂಬಾ ಕಗ್ಗಂಟಾಗಿತ್ತು ಈ ಪ್ರಕರಣ. ಯಾಕಂದ್ರೆ ಯಾರು ಏನು ಎತ್ತ ಇದ್ಯಾವುದಕ್ಕೂ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳು ಇರಲೇ ಇಲ್ಲ. ಅದರಲ್ಲೂ ಇಡಿ ಅಧಿಕಾರಿಗಳು ಅಂತ ಹೇಳಿ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಕೇರಳ ಮೂಲದ ಚಾಲಾಕಿ ಖದೀಮರನ್ನ ಹೆಡೆಮುರಿ ಕಟ್ಟಿದ್ದಾರೆ. ತುಂಬಾ ಎಕ್ಸಲೆಂಟ್ ಆಗಿ ಇವರು ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಇದೀಗ ಈ ಖದೀಮರನ್ನ ಪೊಲೀಸ್ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಕೊಲ್ಲಂ ನಿವಾಸಿಗಳಾಗಿರುವಂತಹ ಅನಿಲ್ ಫರ್ನಾಂಡಿಸ್, ಸಚಿನ್, ಶಬಿನ್ ಅನ್ನ ಇದೀಗ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇನ್ನು ದರೋಡೆ ಮಾಡಿದ ಬಳಿಕ ಇವರು ತಲೆಮರೆಸ್ಕೊಂಡಿದ್ರು. ಅದೇ ರೀತಿಯಾಗಿ ದೇಶನೇ ಬಿಟ್ಟು ಓಡೋಗ್ಬಿಡ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ದೇಶ ಬಿಟ್ಟು ಪರಾರಿಯಾಗೋದಕ್ಕೆ ಪ್ಲಾನ್ ಕೂಡ ರೂಪಿಸ್ಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಟ್ವಾಳದ ಬೋಳಂತೂರ್ ಸಮೀಪದಲ್ಲಿ ನಾರ್ಷಾ ಎಂಬಲ್ಲಿ ದಾಳಿ ಮಾಡಿ 2 ಕಾರಿನಲ್ಲಿ ಆಗಮಿಸಿದಂತಹ ಇವರು 2 ಕಾರ್ನಲ್ಲಿ ಆಗಮಿಸಿ ಇಡಿ ಅಧಿಕಾರಿಗಳ ಅಂತ ನಂಬಿಸ್ತಾರೆ. ನಾವು ಇಡಿ ಅಧಿಕಾರಿಗಳು ಅಂತ ನಂಬಿಸ್ತಾರೆ. ಒಬ್ಬ ಉದ್ಯಮಿಯ ಮನೆಯನ್ನ ಲೂಟಿ ಮಾಡ್ತಾರೆ. ಲೂಟಿ ಮಾಡಿದ ಬಳಿಕ ಅಲ್ಲಿಂದ ಪರಾರಿ ಕೂಡ ಆಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಇದೀಗ ಕೇಸ್ ದಾಖಲಿಸಿಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಈ ಖತರ್ನಾಕ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ.